ಈ 2025ನೇ ವರ್ಷದ ವರ್ಷ ಭವಿಷ್ಯ, ಅದಲ್ಲೂ ಸಹ ವಿಶ್ವವಸು ಸಂವತ್ಸರ ಅನ್ನುವಂತಹ ಉತ್ತಮವಾದಂತಹ ವರ್ಷ, ಸುಮಾರು ಗ್ರಹಗತಿಗಳು ಬದಲಾವಣೆ ಆಗ್ತಿರುವಂತಹ ವರ್ಷ. ಅದರಲ್ಲಿ ಸಿಂಹರಾಶಿಗೆ ಅಷ್ಟಮದಲ್ಲಿ ಶನಿ ಬರ್ತಾರೆ ನೋಡಿ. ಅಷ್ಟಮದಲ್ಲಿ ಶನಿ ಬಂದಾಗ ಆಕ್ಚುಲಿ ಹೇಳಬೇಕು ಅಂದರೆ ಸಿಂಹರಾಶಿ ವರ್ಷ ತುಂಬ ಯೋಗ ಫಲಗಳಿಂದ ಕೂಡಿರುತ್ತೆ. ಯಾಕೆಂದರೆ ಗುರುವಿನ ಯೋಗ ಚೆನ್ನಾಗಿದೆ, ಗುರುಬಲ ತುಂಬ ಚೆನ್ನಾಗಿದೆ. ನಿಮಗೆ ಗುರುಬಲ ಬಂದಾಗ ಕೆಲಸಗಳೆಲ್ಲವೂ ಸಕ್ಸಸ್ ಆಗಬೇಕು. ನಿಮಗೆ ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಉತ್ತಮವಾದ ಉತ್ತುಂಗದಲ್ಲಿ ಹೋಗಬೇಕು. ನಿಮಗೆ ಮದುವೆ ಮುಂಜಿಗಳಾಗುತ್ತೆ, ಶುಭ ಕಾರ್ಯಗಳು ಆರಂಭವಾಗುತ್ತೆ, ಹೊಸ ಕೆಲಸಗಳು ಆರಂಭವಾಗುತ್ತೆ, ಪ್ರಯತ್ನಿಸಿದ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ, ನಿಮಗೆ ಹೊಸ ಆಲೋಚನೆಗಳು ಬರುತ್ತೆ. ಇದೆಲ್ಲವೂ ಸಹ ನಿಮಗೆ ಉತ್ತಮವಾದಂಥ ವರ್ಷವೇ ಆಗಿದ್ದರೂ ಸಹ ನಿಮಗೆ ಶನಿಯ ದೃಷ್ಟಿ ನೇರವಾಗಿ ಬೀಳೋದ್ರಿಂದ ಕುಟುಂಬದಲ್ಲಿ ಕಲಹಗಳಾಗತ್ತೆ, ತಂದೆ ತಾಯಿಗಳ ದ್ವೇಷಗಳಾಗತ್ತೆ, ದಾಯಾದಿ ಕಲಹಗಳಾಗತ್ತೆ, ವ್ಯವಹಾರದಲ್ಲಿ ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಿಮಗೆ ಬಹಳವಾದಂಥ ಗೊಂದಲಗಳು ಬರುತ್ತೆ. ಕೋರ್ಟು ಕಚೇರಿಗಳಿಗೆ ಹೋಗುವಂಥ, ಸುತ್ತಾಡುವಂಥ, ಅಲೆದಾಟುವಂಥ ಸಮಯಗಳು ನಿಮಗೆ ಕೂಡ ಬರಬಹುದು. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಗುರುವಿನ ಬಲ ಚೆನ್ನಾಗಿದೆ, ಶನಿಯ ದೋಷದಿಂದ ಕೂಡಿದೆ. ಗುರುವಿನ ಬಲ ಒಳ್ಳೆಯದನ್ನು ಮಾಡುತ್ತೆ, ಶನಿಯ ದೋಷ ಕೋಪವನ್ನು ತಂದುಕೊಡುತ್ತೆ, ಹವಗಡಗಳನ್ನು ಮಾಡುತ್ತೆ, ಅಪನಿಂದನೆಗಳನ್ನು ಮಾಡುತ್ತೆ, ದುಡುಕು ಸ್ವಭಾವವನ್ನು ಮಾಡುತ್ತೆ. ಆದ್ದರಿಂದ ಮಿಶ್ರ ಫಲ, ಅದರಿಂದ ಯೋಗ ಫಲ ಚೆನ್ನಾಗಿದೆ. ಯೋಗ ಫಲವನ್ನು ಉತ್ತಮವಾಗಿ ಬಳಸ್ಕೊಳ್ಳಿ. ನೀವು ಸಿಂಹರಾಶಿಯವರು ಗುರುವಿನ ಬಲದಿಂದ ನಿಮಗೆ ಹೊಸ ಕೆಲಸ, ನಾನಾಗಲೇ ಇದೆ, ಹೊಸ ಕೆಲಸಗಳ ಆರಂಭವಾಗುತ್ತೆ, ಶುಭ ಕಾರ್ಯಗಳ ಮನೆಯಲ್ಲಾಗುತ್ತೆ. ನಿಮ್ಮ ಹತ್ರ ಹುಡುಕಿಕೊಂಡು ಬರ್ತಾ ಇರ್ತದೆ ಹೊಸ ಕೆಲಸಗಳು, ಹೊಸ ಯೋಚನೆಗಳು, ಹೊಸ ಚಿಂತನೆಗಳೆಲ್ಲವೂ ಸಹ ನೀವು ಮಾಡಬೇಕಾಗಿರುವಂಥ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥದ್ದು. ಯಾವುದೇ ಸಂದರ್ಭದಲ್ಲೂ ಸಹ ಕುಟುಂಬ ಜೊತೆಯಲ್ಲಿ ಕಲಹಗಳನ್ನು ಮಾಡ್ಕೊಳ್ಳಬೇಡಿ, ಕುಟುಂಬದಲ್ಲಿ ಅಭಿಪ್ರಾಯಗಳನ್ನು ಮಾಡ್ಕೊಳ್ಬೇಡಿ. ತಂದೆ ತಾಯಿಗಳಾಗಲಿ, ಹೆಂಡತಿ ಮಕ್ಕಳಾಗಲಿ, ಕುಟುಂಬದ ಸದಸ್ಯಗಳ ಜೊತೆಯಲ್ಲಿ ಯಾವುದೇ ವಿಚಾರಗಳು ಬಂದರೂ ಸಹ ತಾಳ್ಮೆಯಿಂದ ವರ್ತನೆಯನ್ನು ಮಾಡಿ. ಈ ತಾಳ್ಮೆಯಿಂದ ವರ್ತನೆ ಮಾಡೋದ್ರಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ. ಇಲ್ಲವಂದರೆ ನಿಮ್ಮ ಕುಟುಂಬವನ್ನು ಎದುರಿಸಿ ನೀವು ವ್ಯವಹಾರಗಳನ್ನು ಮಾಡಬೇಕಾಗೋದು ಭಾಳ ಕಷ್ಟವಾಗುತ್ತೆ. ಆದ್ದರಿಂದ ಶನಿ ಶಾಂತಿ ಬಗ್ಗೆ ಚಿಂತನೆಯನ್ನು ಮಾಡಿ. ಆದರೆ ಶನಿ ದೋಷ ಬೇರೆ ರಾಶಿಯವರಿಗಿಂತಲೂ ಸಹ ನಿಮಗೆ ಕಡಿಮೆ ವಾತಾವರಣದಲ್ಲಿ ದೃಷ್ಟಿಯನ್ನು ಬಿಡುತ್ತೆ. ಯಾಕೆ ಅಂದರೆ ಶನಿಯ ತಂದೆಯ ಮನೆ ರವಿ ಮನೆ ಸೂರ್ಯ, ಶನಿ ಮತ್ತು ಸೂರ್ಯ ತಂದೆ ಮಕ್ಕಳ ಸಂಬಂಧ ಆಗೋದ್ರಿಂದ ದೊಡ್ಡ ಮಟ್ಟದ ಸಮಸ್ಯೆ ಆಗ್ಬಿಡುತ್ತೆ. ಬೇರೆ ರಾಶಿಯವರಿಗಾದಂಗೆ ಮೇಷರಾಶಿಗಾದಂಗೆ ನಿಮಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ಬಿಡುತ್ತೆ ಅನ್ನುವಂಥ ವಾತಾವರಣ ಅಂತೂ ಬರೋದಿಲ್ಲ. ಆದ್ದರಿಂದ ನಾನು ಹೇಳುವಂಥದ್ದು, ಕುಟುಂಬ ಜೊತೆಯಲ್ಲಿ ಸೌಹಾರ್ದತೆ, ಕುಟುಂಬದಲ್ಲಿ ಒಂದು ಬಾಂಧವ್ಯ, ಕುಟುಂಬಕ್ಕೆ ಏನು ಬೆಲೆ ಕೊಡಬೇಕು ಅದನ್ನು ನೀವು ಕೊಟ್ಟಾಗ, ಕುಟುಂಬದ ಸಹಕಾರ ಸಹಯೋಗ ನಿಮಗೆ ಸಿಕ್ಕಿದಾಗ ಮಿಕ್ಕಿದ ವ್ಯವಹಾರಗಳು ತುಂಬ ಅನುಕೂಲಕರವಾಗಿ ನಡ್ಕೊಂಡು ಹೋಗುತ್ತೆ. ಅದರ ಬಗ್ಗೆ ಚಿಂತನೆಯನ್ನು ಮಾಡಿ. ಮಿಕ್ಕಿದ್ದೆಲ್ಲವೂ ಸಹ ಅನುಕೂಲಕರವಾದಂಥ ವರ್ಷವೇ ಸಿಂಹರಾಶಿಯವರಿಗೆ ಆಗಿರುತ್ತೆ. ಸಿಂಹರಾಶಿ ಅಧಿಪತಿ ಒಂದು ರವಿಗ್ರಹ. ನೀವು ಮಾಡಬೇಕಾಗಿರುವಂಥದ್ದು, ರವಿಗ್ರಹ ಬಂದಾಗ ಹರಿಹರ ಕ್ಷೇತ್ರ, ಮಹಾವಿಷ್ಣು ಇರಬೇಕು, ಶಿವನೂ ಇರಬೇಕು. ಇಂತಹ ದೇವಸ್ಥಾನಗಳಿಗೆ ಹೋಗಿ ಏಕಕಾಲದಲ್ಲಿ ಶಿವಮಾತೆ ಮಹಾವಿಷ್ಣುವಿಗೆ ಉಪಾಸನೆ ಮಾಡ್ಕೊಂಡು ಬನ್ನಿ. ಅನುಕೂಲಕರವಾದಂಥ ವಾತಾವರಣ 2025 ನಿಮಗೆ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಸಿಂಹರಾಶಿಗೆ ಹೇಳ್ತೇನೆ. ನಮಸ್ಕಾರ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.